ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಡಲು ಸಿದ್ಧವಾಗಿದೆ. ಈಗಾಗಲೇ ಜೂನ್ 21, 2026ರಂದು 3 ಅತ್ಯಾಧುನಿಕ ಸ್ವದೇಶಿ ಯುದ್ಧ ನೌಕೆಗಳಾದ INS ದುನಗಿರಿ, INS ಸಂಶೋಧಕ್ ಮತ್ತು INS ಆಗ್ರೆಯನ್ನು ಭಾರತೀಯ ನೌಕಾಪಡೆ ಸೇವೆಗೆ ಅಧಿಕೃತವಾಗಿ ಸೇರಿಸಿಕೊಂಡಿದ್ದು, ದೇಶದ ಸಮುದ್ರ ರಕ್ಷಣಾ ಸಾಮರ್ಥ್ಯಕ್ಕೆ ಹೊಸ ಬಲವನ್ನು ನೀಡಿದೆ. ಆದರೆ ಈಗ ಅದಕ್ಕಿಂತಲೂ ವೇಗವಾಗಿ ಫ್ಲೀಟ್ ಎಕ್ಸ್ಪ್ಯಾನ್ಷನ್ ಮುಂದುವರಿಯುತ್ತಿದೆ. ಮುಂದಿನ ತಿಂಗಳಾದ ಜುಲೈ 2026ರಲ್ಲಿ ಭಾರತೀಯ ನೌಕಾಪಡೆ ಇನ್ನೂ 2 ಪ್ರಮುಖ ಯುದ್ಧ ವೇದಿಕೆಗಳನ್ನು ಅಧಿಕೃತವಾಗಿ ಸೇವೆಗೆ ಸೇರಿಸಿಕೊಳ್ಳಲು ಸಿದ್ಧವಾಗಿದೆ. ಅವುಗಳಲ್ಲಿ ಮೊದಲನೆಯದು INS ಮಹೇಂದ್ರಗಿರಿ ಹಾಗೂ ಎರಡನೆಯದು INS ಮಾಲ್ವಾನ್. ಈ 2 ಯುದ್ಧ ನೌಕೆಗಳ ಸೇರ್ಪಡೆ ಕೇವಲ ಸಂಖ್ಯೆಯ ಹೆಚ್ಚಳವಲ್ಲ, ಇದು ಭಾರತದ ನೌಕಾ ಆಧುನೀಕರಣ ಕಾರ್ಯಕ್ರಮದ ವೇಗ ಮತ್ತು ಆತ್ಮನಿರ್ಭರ ಭಾರತದ ಯೋಜನೆಯ ಪರಿಣಾಮವನ್ನು ಜಗತ್ತಿಗೆ ತೋರಿಸುವ ಮತ್ತೊಂದು ದೊಡ್ಡ ಹೆಜ್ಜೆಯಾಗಿದೆ. ಮೊದಲು INS ಮಹೇಂದ್ರಗಿರಿಯ ಬಗ್ಗೆ ನೋಡೋಣ. INS ಮಹೇಂದ್ರಗಿರಿ ಎಂಬುದು ಭಾರತದ ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಾಣಗೊಂಡಿರುವ 7ನೇ ಮತ್ತು ಅಂತಿಮ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಆಗಿದೆ. ಈ ವರ್ಗದ ನೌಕೆಗಳನ್ನು ಕಡಿಮೆ ಗುರುತು ಕಾಣುವಂತೆ ವಿನ್ಯಾಸಗೊಳಿಸಲಾಗಿದ್ದು, ಸಮುದ್ರದಲ್ಲಿ ಶತ್ರುಗಳ ರೆಡಾರ್ ಹಾಗೂ ಪತ್ತೆ ವ್ಯವಸ್ಥೆಗಳಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿವೆ. ಈ ನೌಕೆಯನ್ನು ಭಾರತದ ಪ್ರಮುಖ ಹಡಗು ನಿರ್ಮಾಣ ಸಂಸ್ಥೆಯಾದ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDL ನಿರ್ಮಿಸಿದೆ. INS ಮಹೇಂದ್ರಗಿರಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು, ಸುಧಾರಿತ ಸಂವೇದಕಗಳು, ವಾಯು ರಕ್ಷಣಾ ಸಾಮರ್ಥ್ಯ ಹಾಗೂ ಬಹುಮಟ್ಟದ ಸಮುದ್ರ ಯುದ್ಧ ಕಾರ್ಯಾಚರಣೆಗಳಿಗೆ ಸಿದ್ಧವಾಗಿರುವ ನೌಕೆಯಾಗಿದೆ. ಭವಿಷ್ಯದ ಸಮುದ್ರ ಯುದ್ಧಗಳಲ್ಲಿ ಇದು ಭಾರತೀಯ ನೌಕಾಪಡೆಯ ಪ್ರಮುಖ ಶಕ್ತಿಗಳಲ್ಲಿ ಒಂದಾಗಲಿದೆ. ಇದೀಗ 2ನೇ ಯುದ್ಧ ನೌಕೆಯಾದ INS ಮಾಲ್ವಾನ್ ಕಡೆ ಬರೋಣ. INS ಮಾಲ್ವಾನ್ ಒಂದು ಆಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಅಂದರೆ ASW SWC ವರ್ಗದ ವಿಶೇಷ ಯುದ್ಧ ನೌಕೆ. ಈ ನೌಕೆಯ ಮುಖ್ಯ ಉದ್ದೇಶ ಸಮುದ್ರದೊಳಗೆ ಅಡಗಿರುವ ಶತ್ರುಗಳ ಜಲಾಂತರ್ಗಾಮಿಗಳನ್ನು ಪತ್ತೆ ಹಚ್ಚುವುದು, ಅವುಗಳ ಚಲನವಲನವನ್ನು ಗಮನಿಸುವುದು ಮತ್ತು ಅಗತ್ಯ ಬಿದ್ದರೆ ಅವುಗಳನ್ನು ನಾಶಗೊಳಿಸುವುದು. ಈ ನೌಕೆಯನ್ನು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ GRSC ಕಂಪನಿ ನಿರ್ಮಿಸಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಮಹಾಸಾಗರ ಪ್ರದೇಶದಲ್ಲಿ ಸಬ್ಮೆರಿನ್ ಚಟುವಟಿಕೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ INS ಮಾಲ್ವಾನ್ ಭಾರತೀಯ ಕರಾವಳಿ ಭದ್ರತೆ ಹಾಗೂ ಸಮುದ್ರದೊಳಗಿನ ಬೆದರಿಕೆಗಳನ್ನು ತಡೆಯುವಲ್ಲಿ ಮಹತ್ವದ ಪಾತ್ರ ವಹಿಸಲಿವೆ. ಇಲ್ಲಿ ಗಮನಿಸಬೇಕಾದ ದೊಡ್ಡ ವಿಷಯ ಏನೆಂದರೆ, ಜೂನ್ನಲ್ಲಿ ಸೇವೆಗೆ ಸೇರಿದ 3 ಯುದ್ಧ ನೌಕೆಗಳು ಮತ್ತು ಜುಲೈನಲ್ಲಿ ಸೇರ್ಪಡೆಯಾಗಲಿರುವ ಈ 2 ಹೊಸ ಯುದ್ಧ ನೌಕೆಗಳನ್ನು ಸೇರಿಸಿದರೆ ಕೇವಲ 1 ತಿಂಗಳ ಅವಧಿಯಲ್ಲಿ ಭಾರತದ ಸ್ವದೇಶಿ ಹಡಗು ನಿರ್ಮಾಣ ಸಾಮರ್ಥ್ಯ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಭಾರತೀಯ ನೌಕಾಪಡೆಯ ಗುರಿ 2035ರ ಒಳಗೆ ಸುಮಾರು 200 ಯುದ್ಧ ನೌಕೆಗಳು ಮತ್ತು ಸಬ್ಮೆರಿನ್ಗಳ ಸಾಮರ್ಥ್ಯವನ್ನು ತಲುಪುವುದಾಗಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪ್ರಮುಖ ಉದ್ದೇಶ ಭಾರತೀಯ ಮಹಾಸಾಗರ ಪ್ರದೇಶದಲ್ಲಿ ನಿರಂತರ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ ಕಾಪಾಡಿಕೊಳ್ಳುವುದು, ಪ್ರಮುಖ ವ್ಯಾಪಾರ ಮಾರ್ಗಗಳನ್ನು ಸುರಕ್ಷಿತವಾಗಿಡುವುದು ಹಾಗೂ ಹೆಚ್ಚುತ್ತಿರುವ ವಿದೇಶಿ ನೌಕಾಪಡೆಗಳ ಹಾಜರಾತಿಗೆ ಸಮತೋಲನ ನೀಡುವುದಾಗಿದೆ. ಒಟ್ಟಾರೆ ನೋಡಿದರೆ INS ಮಹೇಂದ್ರಗಿರಿ ಮತ್ತು INS ಮಾಲ್ವಾನ್ ಸೇರ್ಪಡೆ ಕೇವಲ 2 ಹೊಸ ನೌಕೆಗಳ ಸೇರ್ಪಡೆ ಅಲ್ಲ, ಇದು ಭಾರತದ ಸ್ವಾವಲಂಬಿ ರಕ್ಷಣಾ ಉತ್ಪಾದನೆ, ಸಮುದ್ರ ಭದ್ರತೆ ಮತ್ತು ಭವಿಷ್ಯದ ಇಂಡೋ ಪೆಸಿಫಿಕ್ ತಂತ್ರ ಯೋಜನೆಗೆ ಬಲ ತುಂಬುವ ಮತ್ತೊಂದು ಐತಿಹಾಸಿಕ ಹೆಜ್ಜೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ,
ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.